ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಲಚ್ಚಿ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮತ್ತು ಎಲ್ಲರೂ ಹೇಗಿದ್ದೀರಾ? ನಾವೆಂತ ಸೂಪರಾಗಿದ್ದೀವಿ. ಪ್ಲೀಸ್ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲನ್ನು ಒತ್ತೋದನ್ನ ಮರಿಬೇಡಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಸೊ ಇವತ್ತು ಬೆಳಗಿನ ಟಿಫನ್ನು ಮ್ಯಾಗಿ ನಾವು ಮಾಡೋದು ತುಂಬ ಅಪರೂಪ. ಸೊ ಅಷ್ಟು ಏನು ರಿಚಾಗಿ ಮಾಡಿಲ್ಲ. ಸೊ ಮ್ಯಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ರೆಡಿ ಆಗ್ಬಿಟ್ಟು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಬರಕ್ಕೆ ಹೋಗ್ತಾಯಿದ್ವಿ. ಸೊ ತುಂಬ ಜನ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀವಿ. ಮಗ್ಗ ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನಾನು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೀನಿ. ಸೊ ಎಲ್ಲರೂ ತುಂಬ ಖುಷಿಯಿಂದ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಎಂಜಾಯ್ಮೆಂಟು. ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳೇ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಸೊ ಎಲ್ಲರೂ ಕೇಳ್ತಾಯಿದ್ರು, ನಿನ್ನ ಯೂಟ್ಯೂಬಲ್ಲಿ ಪೇಮೆಂಟ್ ಬರ್ತಾ ಇದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ನಾನು ಎಲ್ಲರಿಗೂ ಹೇಳಿದ್ದೀನಿ, ನನ್ನ ಯೂಟ್ಯೂಬಲ್ಲಿ ಪೇಮೆಂಟಲ್ಲೇ ಪಾಠಗೊಳಿಸ್ಬೇಕಿದೆ ಎಲ್ಲರಿಗೂ ಹೇಳಿದ್ದೀನಿ. ಸೊ ಪಾಪ ಎಲ್ಲರೂ ಚೆನ್ನಾಗಿ ಹೋಗಿ ಹೆಂಗೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ನಗಾಡ್ತಾ ಇದ್ವಿ. ಸ್ವಲ್ಪ ದೂರ ಅನ್ನಿಸ್ತು, ಆಗುತ್ತೆ ಮೋಸ್ಟ್ಲಿ. ಸೊ ಬಂದ್ವಿ ನಾವು. ಮಗ್ಗ ಇದು ಫ್ರೆಂಡ್ಸ್, ಮನೆಯಲ್ಲೇ ಅವರು ಮಗ್ಗ ಮಾಡಿ ಮನೆಯಲ್ಲೇ ರೆಡಿ ಮಾಡಿ. ಸೊ ತುಂಬ ಚೆನ್ನಾಗಿತ್ತು. ಕಲರ್ಸ್ ಅಂತೂ ಮತ್ತು ಕ್ವಾಲಿಟಿ ಅಂತೂ ತುಂಬಾ ಅದ್ಭುತವಾಗಿತ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು. ನಾವು ಸುಮಾರು 8 ಜನ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನಂತೂ ಫಸ್ಟ್ ಹೋದಾಗ ಏನಪ್ಪ ಸಂದಿಲಿದೆ ಮನೆ ಹಂಗೆ ಹಿಂಗೆ ಅಂದ್ಕೊಂಡೆ. ಆದರೂ ಚೆನ್ನಾಗಿತ್ತು. ತುಂಬ ಸ್ಯಾರೀಸ್ ತೋರಿಸಿದ್ರು. ಕ್ವಾಲಿಟಿ ತುಂಬ ಜನ ಯೂಸ್ ಮಾಡ್ತಾಯಿದ್ದಾರೆ. ಕ್ವಾಲಿಟಿಗೋಸ್ಕರ ನಾನು ಬೇಕಾದ್ರೆ ₹100 ಎಕ್ಸ್ಟ್ರಾ ತೊಗೊಳ್ಳಿ, ಬೇಜಾರಾಗಲ್ಲ. ಕ್ವಾಲಿಟಿ ಮಾತ್ರ ಚೆನ್ನಾಗಿರಬೇಕು. ಸೊ ಹಂಗಾಗಿ ಎಲ್ಲರೂ ಹೋದ ತಕ್ಷಣ ಎಲ್ಲ ಒಂದೊಂದು ಸ್ಯಾರಿ ಎತ್ತಿಟ್ಕೊಂಬಿಟ್ರು. ನಾನು ತಲೆ ಕೆಟ್ಟೋಯ್ತು, ಏನಪ್ಪ ಮಾಡಲಿ ನಾನು ಅಂತ ಕೂತ್ಕೊಂಡಿದ್ದೆ ಸೈಡಲ್ಲಿ. ನೋಡೋಣ ತಾಳು. ನಾನು ಮೈಂಡಲ್ಲಿ 3 ಕಲರ್ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ. 3 ಕಲರಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ 3ರಲ್ಲಿ 2 ಸಿಕ್ಕಿದ್ವು. ನಮ್ಮ ಅಕ್ಕ ಹೇಳಿದ್ಲು ಇಬ್ರಿಗೂ ಒಂದೇ ಥರ ತಗೋ ಅಂದ್ಬಿಟ್ಟು. ಸೊ ಇಬ್ರಿಗೂ ಒಂದೇ ಥರ ಸಿಕ್ಕಿರೋದು ನನಗೆ ಇಷ್ಟ ಆಗಲಿಲ್ಲ. ಸೊ ನನಗೆ ಇಷ್ಟ ಆಗಿರೋದೇ ಸಿಕ್ತು. ಸೊ ಇದೇ ನೋಡಿ ಫ್ರೆಂಡ್ಸ್, ನಾನು ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ತೊಗೊಂಡಿರುವಂಥ ಸೀರೆ. ನಮ್ಮ ಅಕ್ಕದ್ದು ನಂದು ಸೇಮು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಲ್ಲ ಫ್ರೆಂಡ್ಸ್, ಹಂಗಾಗಿ ತುಂಬ ಚೆನ್ನಾಗಿತ್ತು. ಸೊ ಅದೇ ಹೇಳಿದ್ನಲ್ಲ, ಇದರ ಅಡ್ರೆಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಿದ್ರೆ ನೋಡ್ಕೋಬೋದು. ನೀವು ಈ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್. ವೆಯ್ಟಿಂಗಲ್ಲಿರ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಅಕ್ಕಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಸೊ ಈ ಸ್ಯಾರಿ ಬಂದು ಇನ್ನೊಬ್ರದ್ದು. ಇದು ಕೂಡ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಸಿಂಗಲ್ ಆಗಿತ್ತು, ಹಾಗಾಗಿ ನಾನು ಬೇಡ ಅಂದೆ. ನಮ್ಮ ಅಕ್ಕ ನಿನಗೂ ಸೇಮ್ ತಗೋ, ಬೇರೆ ಬೇಡ ಅಂತ ಹೇಳಿದ್ಲು. ಸೊ ಹಾಗಾಗಿ ಪಾಪ ಅಮೌಂಟ್ ಆವಾಗಲೇ ಹಾಕಿದ್ಲು. ನನ್ನ ಹತ್ರ ಅಮೌಂಟ್ ಶಾರ್ಟೇಜ್ ಇತ್ತು. ಅವಳು ಹೇಳಿದ್ಲು ನಾನು ಹೋದ್ಮೇಲೆ ಹಾಕ್ತೀನಿ ತಗೋ ಅಂದ್ಬಿಟ್ಟು. ಹೋದ ತಕ್ಷಣ ಹಾಕಿದ್ಲು. ಮತ್ತು ನಾವು ಬರುವಾಗ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ಮೇಲೆ ಸೊ ಮಾಮೂಲಿ ತಿನ್ನೋದು ಇದ್ದೇ ಇರುತ್ತಲ್ಲ. ಸೊ ಬರುವಾಗ ಒಂದು ಹೋಟೆಲ್ ಸಿಕ್ತು, ಚೆನ್ನಾಗಿತ್ತು. ನಾನು ಊಟ ಹೆಂಗಿರುತ್ತೆ ಏನಪ್ಪ ಅಂದ್ಕೊಂಡ್ವಿ. ಊಟ ಅಂತೂ ಸೂಪರಾಗಿತ್ತು. ಆ ಹೋಟೆಲ್ ಹೆಸರು ಮರ್ತೋಯ್ತು. ಚೆನ್ನಾಗಿತ್ತು ಊಟ. ಚಿಕನ್ ಬಿರಿಯಾನಿ ಮತ್ತು ಏನೋ ಚಿಕನ್ ಚಿಲ್ಲಿ ಮತ್ತು ಚಿಕನ್ ಫ್ರೈಡ್ ರೈಸು. ಸೊ ಚಿಕನ್ ಫ್ರೈಡ್ ರೈಸ್ ನಾನು ಫಸ್ಟ್ ಟೈಮ್ ತಿಂದೆ, ಸೂಪರಾಗಿತ್ತು. ಅದಕ್ಕೆ ನಾನು ಅಂದ್ಕೊಂಡೆ ಫ್ಯಾಮಿಲಿ ಸಮೇತ ಹೋಗೋಣ ಅಂತ. ನಮ್ಮ ಮನೆಯವ್ರಿಗೆ ಹೇಳಬೇಕು ಇನ್ನೊಂದು ಟೈಮ್ ಹೋಗೋಣ ಅಂದ್ಬಿಟ್ಟು. ಸೊ ಮನೆಗೆ ಬರೋಷ್ಟೊತ್ತಿಗೆ 6 ಗಂಟೆ 6:30 ಆಗೋಯ್ತು. ಬಂದ ತಕ್ಷಣ ಅಡುಗೆ ಮಾಡಿದೆ. ನೋಡಿ, ನಾನು ಬೇಗ ಆಗಬೇಕು ಅಂದ್ಬಿಟ್ಟು ಬೇಗ ಸಿಂಪಲ್ಲಾಗಿರೋ ಅಡುಗೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಒಣಮೆಣಸಿನ್ಕಾಯಿ, ಸೊ ಎಲ್ಲನೂ ನಾನು ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪಿತ್ತು ಫ್ರಿಜ್ಜಲ್ಲಿ. ಸೊ ಅದನ್ನು ನೀಟಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ನಾನು 1 ಕಪ್ಪು ಹೆಸರು ಕಾಳು ಮತ್ತು 1.5 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡೆ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಮ್ಗೆ ಸ್ವಲ್ಪ ತೆಳುವಾಗೆ ನೀರು ಹಾಕ್ಕೊಳ್ಳಿ. ನೀರು ಸ್ವಲ್ಪ ನೀರು ಥರ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ವಿಷಲ್ ಹಾಕ್ಸಿ ಸುಮಾರು 4ರಿಂದ 5 ವಿಷಲ್ ಹಾಕ್ಸಿ ಚೆನ್ನಾಗಿ ಬೆಂದು ಹೋಗಿದ್ಮೇಲೆ ಗಟ್ಟಿಯಾಗುತ್ತೆ. ಅದು ಸ್ಮ್ಯಾಶ್ ಮಾಡಿಬಿಟ್ಟು ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೂಪರಾಗಿತ್ತು. ಒಗ್ಗರಣೆ ಮಾಡುವಾಗ ಜೀರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಾನು ಮರ್ತೋಯ್ತು, ಸಾರಿ. 4ರಿಂದ 5
ವಿಷಲ್ ಹಾಕ್ಸ್ಕೊಳ್ಳಿ. ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೊಟೊ